ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದು ಯಾವುದು ಅಂತ ಹೇಳಿದ್ರೆ, ಪ್ರತಿ ಸಲ ಒಂದೇ ತರದ ಬೋಂಡ ಬಜ್ಜಿ ತಿಂದು ಬೇಜಾರಾಗಿದ್ರೆ ಈ ತರದ ಒಂದು ಸಿಂಪಲ್ ಆಗಿ ಸಟಲ್ ಆಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಮೆಂತ್ಯ ಸೊಪ್ಪಿನ ಒಂದು ಬೋಂಡ ಅಲ್ಟಿಮೇಟ್ ಆಗಿರುತ್ತೆ. ಒಳ್ಳೆ ಅರೋಮಾ, ಟೇಸ್ಟ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿದ್ದು, ಒಳಗಡೆ ಮಾತ್ರ ಸಾಫ್ಟ್ ಸ್ಪಂಜ್ ಇದ್ದಂಗಿರುತ್ತೆ. ಇದರಲ್ಲಿ ಸ್ವಲ್ಪ ಸಹ ಈರುಳ್ಳಿ ಎಂಥದ್ದು ಇರಲ್ಲ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅದ್ಭುತವಾದ ಒಂದು ಈಸಿಯಾಗಿ ಮಾಡ್ತಕ್ಕಂಥ ಈ ಒಂದು ಮೆಂತ್ಯ ಸೊಪ್ಪಿನ ಬೋಂಡವನ್ನು ಈಸಿಯಾಗಿ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಒಂದು ರೆಸಿಪಿಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಜೊತೆಗೆ ಹೊಸಬ್ರಾಗಿದ್ದರೂ ಸಹ ಈಸಿಯಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೋಬೋದು. ಎಸ್ಪೆಷಲಿ ಸಂಜೆ ಹೊತ್ತು ಟೀ ಟೈಮ್ ಸ್ನ್ಯಾಕ್ ಆಗಂತೂ ಇದು ಅಲ್ಟಿಮೇಟ್ ಆಗಿ ಇರುತ್ತೆ. ಹಾಗಾದರೆ ನಡೀರಿ ಮತ್ತೆ ಯಾವುದೇ ತಡ ಮಾಡಿದಿರ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದರೆ ಈ ಮೆಂತ್ಯ ಸೊಪ್ಪಿನ ಬೋಂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ ಇಂಗ್ರೀಡಿಯೆಂಟ್ಸ್ ಸಮೇತ ನಡೆಯಿರಿ. ಮೊದಲನೇದಾಗಿ 1 ಕಪ್ನಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಮೆಂತ್ಯ ಸೊಪ್ಪು, ಹಾಗೆ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ರವೆ. ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡು ನೋಡ್ತಿದ್ದಿರಲ್ಲ, ಸಣ್ಣ ರವೆ. ನೀವು ಬೇಕಂತ ಹೇಳಿದ್ರೆ ಉಪ್ಪಿಟ್ಟು ರವೆ, ಮೀಡಿಯಂ ರವೆ ತಗೋಬೋದು. ಉಪ್ಪು ಮತ್ತು ಇದ್ರಲ್ಲಿ ಬಂದುಬಿಟ್ಟು ಅಜ್ವೈನ, ಸ್ವಲ್ಪ ಖಾರದ ಪುಡಿ, ಮತ್ತು ಇದು ನೋಡಿ ಇದೊಂದು ಪೇಸ್ಟು, ಮೆಣಸಿನಕಾಯಿ ಮತ್ತು ಶುಂಠಿನ ಇಟ್ಕೊಂಡಿದ್ದೀನಿ, ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ 1-2 ಚಿಟಿಕೆ ಅಷ್ಟು ಸೋಡಾ, ಅಡುಗೆ ಸೋಡಾ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಒಂದಿಟ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ ನೋಡಿ. ಮೊದಲನೇದಾಗಿ ಇದನ್ನು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಒಂದು ಮೆಂತ್ಯ ಸೊಪ್ಪು, ಇದು ಚೆನ್ನಾಗಿ ತೊಳೆದು ಕಟ್ ಮಾಡಿರ್ತಕ್ಕಂಥದ್ದು ಆರಿಸಿದ್ದೀನಿ. ಸೊ ಇದನ್ನು ಕರೆಕ್ಟಾಗಿ ಹಾಕೊಂಡ್ಬಿಡ್ತೀನಿ 1 ಕಪ್ನಷ್ಟು. ಅದರಲ್ಲೇ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಅಥವಾ 1/4 ಕಟ್ನಷ್ಟು ಆದರೂ ಕೂಡ ಆಗುತ್ತೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡಿ ರವೆ. ಈ ರವೆ ಏನು ಯೂಸ್ ಮಾಡ್ತೀನಿ ನಾನು ಇಲ್ಲಿ ಚಿರೋಟಿ ರವೆನ ಬಳಸ್ತೇನೆ. ಸಣ್ಣಕ್ಕಿರುತ್ತಲ್ಲ ಚಿರೋಟಿ ರವೆನ ಬಳಸ್ತೇನೆ. ನೀವು ಬೇಕು ಅಂತ ಹೇಳಿದ್ರೆ ಉಪ್ಪಿಟ್ಟು ರವೆ ಇರುತ್ತಲ್ಲ, ಮೀಡಿಯಂ ರವೆ, ಅದನ್ನು ಸಹ ಹಾಕೋಬೋದು. ನಾನು ಇಲ್ಲೊಂದು 2 ಟೇಬಲ್ ಸ್ಪೂನ್ ಅಷ್ಟು ಈ ರವೆಯನ್ನು ಹಾಕೊಳ್ತೇನೆ. ಕ್ರಿಸ್ಪಿನೆಸ್ ಇದೇ ಮೇಯ್ನ್ ಕೊಡೋದು, ಅದು ಇದಕ್ಕೆ ಸೀಕ್ರೆಟ್. ಸೊ ಇದರಲ್ಲಿ 1 ಕಪ್ನಷ್ಟು ನಾನು ಬೇಸನ್ ಅಂತ ಹೇಳಿದ್ರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಒಳ್ಳೆ ಕ್ವಾಲಿಟಿಯ, ಫಸ್ಟ್ ಗ್ರೇಡ್ ಕ್ವಾಲಿಟಿಯ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ, ಬೇಸನ್ನನ್ನು. ಸೊ ಇದಾದ ನಂತರ ನಾನು ಜಜ್ಜಿಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ ಮತ್ತು ಶುಂಠಿ, ಇದು ಖಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಅರಿಶಿಣದ ಪುಡಿ, 1-2 ಚಿಟಿಕೆ ಆದರೂ ಸಾಕಾಗತ್ತೆ. ಖಾರದ ಪುಡಿ ಅದಕ್ಕೂ ಹಾಕಿದ್ವಿ, ಮೆಣಸಿನ್ಕಾಯಿ ನೋಡಿಕೊಂಡು ಕಲರ್ಗೋಸ್ಕರ ಮಾತ್ರ 1/4 ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದಾದ ನಂತರ ಕೊನೆಯದಾಗಿ ಫ್ಲೇವರ್ ಎನ್ಹ್ಯಾನ್ಸರ್ ಅಂತಕ್ಕಂಥದ್ದಿದೆ, ಅಜ್ವೈನ. ನೀವೆಲ್ಲೇ ಆದರೂ ನೀವು ಬೇಸನ್ ಅಥವಾ ಕಡಲೆ ಹಿಟ್ಟು ಯೂಸ್ ಮಾಡಬೇಕಂದ್ರೆ ಅಜ್ವೈನನ್ನು ಬಳಸಲೇಬೇಕು. ಯಾಕಂದರೆ ಅದು ಗ್ಯಾಸ್ ಫಾರ್ಮೇಷನ್ನ ಕಂಟ್ರೋಲ್ ಮಾಡುತ್ತೆ, ಡೈಜೆಷನ್ ಈಸಿಯಾಗಿ ಮಾಡಲಿಕ್ಕೆ ಈ ಅಜ್ವೈನ ಹೆಲ್ಪ್ ಮಾಡುತ್ತೆ. ಸೊ ಈಗ ಅಜ್ವೈನೆಲ್ಲ ಹಾಕಿದ್ವಲ್ಲ, ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ತೀವಿ. ನೋಡಿ ಇದು ಮಿಕ್ಸ್ ಮಾಡೋದು ಸಹ ಒಂದು ಕ್ರಮ, ಒಂದು ಟೆಕ್ನಿಕ್. ಇದನ್ನ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಕೈಯಲ್ಲಿ ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ಜೊತೆಯಲ್ಲಿ ಇದು ಪುಡಿ ಆಗುವ ಹಾಗೆ ಇದು ಹಿಟ್ಟೆಲ್ಲ ಈ ಎಲೆಗಳ ಮಧ್ಯದಲ್ಲಿ ಬರಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದನ್ನೇ ಸ್ಕ್ವಿಷನ್ ಮಿಕ್ಸ್ ಅಂತ ಕರೀತಾರೆ. ಸೊ ನೋಡಿ ಈ ಥರ ಸ್ವಲ್ಪ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳುವ. ನೋಡಿ ಇಷ್ಟೆಲ್ಲ ಪರ್ಫೆಕ್ಟಾಗಿ ಆಗಿದೆ ಅಂತ ಅನ್ನಿಸ್ತಾರೆ. ಈಗ ನಾನು ಇದಕ್ಕೆ ನೀರನ್ನು ಹಾಕೋಬೇಕು. ಹೆಚ್ಚು ನೀರನ್ನು ಹಾಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಒಂದೇ ಅಟ್ ಎ ಟೈಮ್ ನೀರು ಹಾಕಿಬಿಟ್ರೆ ಜಾಸ್ತಿ ನೀರು ಹಾಕ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟ ಒಂದು ಮ್ಯಾನೇಜಬಲ್ ಇದಕ್ಕೆ ಬರಬೇಕಾಗತ್ತೆ, ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಪರ್ಫೆಕ್ಟ್, ನೋಡ್ತಿದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಆಗಿದೆ. ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ನಿಮಗೆ ಬರೋಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೂ ಬೇಕಾಗತ್ತಾ ಅಂತ ನೋಡ್ಕೊಳ್ತಾ ಹಾಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ಈ ಮಟ್ಟಕ್ಕೆ ಇರಬೇಕಾಗುತ್ತೆ. ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಈ ಮಟ್ಟಕ್ಕಿದ್ರೆ ಕನ್ಸಿಸ್ಟೆನ್ಸಿ ಇಟ್ಸ್ ಪರ್ಫೆಕ್ಟ್ ಅಂತ ಅರ್ಥ. ಸೊ ಈಗ ಎಲ್ಲ ಪರ್ಫೆಕ್ಟಾಗಿ ಆಗಿದೆ, ನೋಡ್ತಿದ್ರಲ್ಲ. ಈಗೆಲ್ಲ ಇದನ್ನು ಕ್ಲೀನಾಗಿ ಆಗಬೇಕಾದ್ರೆ ಇದಕ್ಕೊಂದೇ ಮಿಸ್ ಮಾಡ್ತಕ್ಕಂಥದ್ದು ಒಂದೇ ಒಂದು ಟ್ರಿಕ್ಕನ್ನು ನಾನು ಹೇಳ್ಕೊಡ್ತೀನಿ. ಕೊನೆಯದಾಗಿ 1-2 ಚಿಟಿಕೆ ಅಷ್ಟು ಅಡಿಗೆ ಸೋಡಾ, ಒಳಗಡೆ ಫ್ಲಫಿನೆಸ್ ಬೇಕಲ್ಲ, ಸೊ ಹಾಗೊಂದು ಕಾರಣಕ್ಕಾಗಿ ಈ ಸೋಡಾದ ಮೇಲ್ಗಡೆನೆ ಕಾದಿರ್ತಕ್ಕಂಥ ಎಣ್ಣೆ 1-2 ಸ್ಪೂನನ್ನು ನಾನು ಹಾಕ್ಕೊಳ್ತೇನೆ. ಇದು ಹಾಕೋದ್ರಿಂದ ಏನಾಗುತ್ತೆ, ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್
ಒಳಗಡೆ ಸ್ಪಾಂಜಿ ಟೆಕ್ಸ್ಚರ್ ಫ್ಲಫಿಯಾಗಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾದ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇದೆಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು 5 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡುವ. ಯಾಕಂತ ಹೇಳಿದ್ರೆ ರವೆ ಎಲ್ಲ ನೀರನ್ನು ಹೀರ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಸಫಿಷಿಯೆಂಟ್ ಎಣ್ಣೆ ತೊಗೊಂಡು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಈಗ ನಾವು ನೆನೆಸಿದ್ವಲ್ಲ ಈ ಒಂದು ಬೋಂಡನೆಲ್ಲ ತೊಗೊಂಡು ಎಣ್ಣೆ ಬಿಸಿ ಎಣ್ಣೆಯಲ್ಲಿ ಕೈಯಲ್ಲಿ ಬೆರಳಿನ ತುದಿಗಳಲ್ಲಿ ಈ ರೀತಿ ತೊಗೊಂಡು ಎಣ್ಣೆಯಲ್ಲಿ ಬಿಡ್ತಾನೆ. ಯಾರಾದರೂ ಹೊಸಬ್ರು ಮಾಡೋ ಹಾಗಿದ್ರೆ ಈ ವಿಚಾರದಲ್ಲಿ ಈಗಲೇ ಹೇಳ್ತೀನಿ, ಎಣ್ಣೆ ಫ್ಲೇಮು ಕಮ್ಮಿ ಇರಲಿ, ಸ್ವಲ್ಪ ದೂರದಿಂದ ಹಾಕಿ ಆ ನಂತರ ನೀವು ಕೈಯನ್ನು ಕ್ಲೀನಾಗಿ ಹ್ಯಾಂಡಲ್ ಮಾಡ್ಬೋದಾಗುತ್ತೆ ನಿಕ್ಕೆ ಎಣ್ಣೆಲ್ಲ ಹಾಕಲಿಕ್ಕೆ. ಸೊ ಹಾಗಾಗಿ ಹುಷಾರು. ಒಂದು 2 ಮಿನಿಟ್ಸ್ವರೆಗೂ ಇದನ್ನು ಶೇಪ್ ಹೋಲ್ಡ್ ಮಾಡಲಿಕ್ಕೆ ಬಿಡಿ. ನೋಡ್ತಿದ್ರಲ್ಲ, ಒಂದು 2 ಮಿನಿಟ್ಸ್ ಆದ ನಂತರ ಆ ಹೀಟ್ಗೆ ಏನಾಗುತ್ತೆ, ಹಿಟ್ಟೆಲ್ಲ ಶೇಪನ್ನು ಸ್ಟ್ರಕ್ಚರನ್ನು ಹೋಲ್ಡ್ ಮಾಡುತ್ತೆ. ಸೊ ಈಗ ನೀವು ಯಾವುದೇ ರೀತಿ ಬೇಕಾದರೂ ಲ್ಯಾಡಲನ್ನು ಅಥವಾ ಕರ್ಚಿಯನ್ನು ಹಾಕ್ಬಿಟ್ಟು ನೀವು ತಿರುಗಿಸ್ಬೋದು, ಆವಾಗ ಬ್ರೇಕ್ ಆಗೋದಿಲ್ಲ. ಸೊ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಸುಮಾರು ಒಂದು 3 ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು ಕ್ಲೀನಾಗಿ ಕುಕ್ ಮಾಡಬೇಕಾಗುತ್ತೆ, ಫ್ರೈ ಮಾಡಬೇಕಾಗುತ್ತೆ. ನೋಡಿ ಇದೊಂದು 3 ನಿಮಿಷ ಆಗುತ್ತಲ್ಲ. 3 ನಿಮಿಷ ಆದ ನಂತರ ನೋಡಿ ಈ ಥರ ಟರ್ನ್ ಮಾಡ್ತಾ ಸರ್ಕ್ಯುಲರ್ ಶೇಪಲ್ಲಿ ಟರ್ನ್ ಮಾಡ್ತಾ ಇದ್ರೆ ಈವನ್ ಕಲರ್ ಬರುತ್ತೆ. ನೋಡ್ತಿದ್ರಲ್ಲ ಈಗ ಬೋಂಡಗಳೆಲ್ಲ ಯಾವ ಲೆವೆಲಿಗೆ ಬಂದಿದೆ ಅಂದ್ಬಿಟ್ಟು. ಇದು ಕುಕ್ ಮಾಡಬೇಕಂದ್ರೆ ನಿಮ್ಗೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ. ನೋಡ್ತಿದ್ರಲ್ಲ, ಆಲ್ ಓವರ್ ಟೋಟಲಿ ಒಂದು 4 ಮಿನಿಟ್ಸ್ ನಾನು ಕುಕ್ ಮಾಡಿದ್ದೀನಿ. ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡಿ ಸೌಂಡ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಸೊ ಇದು ಈ ಬೋಂಡಾ ಮಾಡ್ತಕ್ಕಂಥ ಪರ್ಫೆಕ್ಟ್ ವಿಧಾನ. ಸೊ ಇವಾಗೆಲ್ಲ ಕರೆಕ್ಟಾಗಿ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ಎಕ್ಸೆಸ್ ಎಣ್ಣೆನ ತೆಗೆದ್ಬಿಟ್ಟು ಶೋಧಿಸ್ಕೊಂಡ್ಬಿಟ್ಟು ನಾನು ಇದೊಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಬ್ಯಾಚನ್ನು ಸಹ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬಿಡುವ. ಇದು ಮಾಡ್ತಾ ಇದ್ರೇ ಒಂದು ಸ್ಮೆಲ್ ಬರುತ್ತೆ ಮೆಂತ್ಯ ಸೊಪ್ಪಿಂದು. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಮೆಂತ್ಯ ಸೊಪ್ಪಿನ ಬೋಂಡ ರೆಡಿ. ನೋಡ್ತಿದ್ರಲ್ಲ ಎಷ್ಟು ಸುಲಭವಾಗಿ, ಯಾವುದೇ ರೀತಿಯಾದ ಈರುಳ್ಳಿ ಹಚ್ಚೋದಿಲ್ಲ, ಎಂಥದಿಲ್ಲ. ಜಸ್ಟ್ ಸೊಪ್ಪು ಹೊಂದಿದ್ರೆ ಸಾಕು. ಮಿಕ್ಕಿರ್ತಕ್ಕದನ್ನೆಲ್ಲ ಪೌಡರ್ಸು ಪಟ ಅಂತ ಹಾಕೋದ ತಕ್ಷಣಕ್ಕೆ ನೀವು ಮಾಡಿಕೊಂಡು ದಿಢೀರಂತ ಆಗ್ಬಿಡುತ್ತೆ. ಆ ರವೆ ಹಾಕಿದ್ದೀನಲ್ಲ, ಆ ರವೆ ಹಾಕಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ. ಔಟರ್ ಲೇಯರ್ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಅಂತ ಮಾತ್ರ ಇರುತ್ತೆ. ನಾನು ಆಗಲೇ ಹೇಳಿದೆ, ಆ ಘಮ ಇರುತ್ತೆ, ಆ ಒಂದು ಟೇಸ್ಟ್ ಪರಿಮಳ ತುಂಬ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಒಳಗಡೆ ಎಲ್ಲ ಎಷ್ಟು ಫ್ಲಫಿಯಾಗಿ ಒಳ್ಳೆ ಸ್ಪಾಂಜ್ ಇದ್ದಂಗೆ ಇರುತ್ತೆ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ, ಟೊಮೆಟೊ ಚಟ್ನಿ. ಇಲ್ಲಾಂತ ಹೇಳಿದ್ರೆ ಈ ಥರ ಶೇಜ್ವಾನ್ ಚಟ್ನಿ ಇರುತ್ತಲ್ಲ, ಅದ್ರ ಜೊತೆ ಹಂಚ್ಕೊಂಡು ನೀವು ತಿಂದು ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ. ಆ ಚಟ್ನಿ ಸ್ವಲ್ಪ ಖಾರ ಇರುತ್ತೆ, ಇದು ಸ್ವಲ್ಪ ಮೈಲ್ಡ್ ಆ್ಯಂಡ್ ಒಳ್ಳೆ ಫ್ಲೇವರ್ಫುಲ್. ಜೊತೆಯಲ್ಲಿ ಒಂದು ಕಪ್ ಚಾ, ಬ್ಯೂಟಿಫುಲ್. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಪಕ್ಕಾ ಇಷ್ಟ ಆಗುತ್ತೆ. ಮತ್ ನಾನ್ ಗ್ಯಾರಂಟಿ ಕೊಡ್ತೀನಿ, ನಿಮ್ ಮನೆಯವ್ರು ಎಲ್ಲರೂ ಈ ಒಂದು ರೆಸಿಪಿ ತಿಂದು ಫಿದಾ ಆಗ್ಬಿಡ್ತಾರೆ. ನಿಮ್ಮ ಮೇಲೆ ಪ್ರಶಂಸೆಗಳ ಸುರಿಮಳೆ 100% ಗ್ಯಾರಂಟಿ. ಹಾಗಾದ್ರೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ನ ಆಲ್ ಟಚ್ ಮಾಡಬೇಕು. ಆಗ್ಲೇ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗಿ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತ ಖರ್ಚು ಆಗುವುದಿಲ್ಲ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.